ಬೀದರ್ ಜಿಲ್ಲೆಯಲ್ಲಿ ಮನೆ ಬೀಗ ಮುರಿದು ಕಳ್ಳತನವನ್ನು ಮಾಡಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣ ನಗದು ಕುಟುಂಬಸ್ಥರು ಮದುವೆಗೆ ಅಂತ ತೆರಳಿದ್ದಾಗ ಸಂದರ್ಭದಲ್ಲಿ ಮನೆಗೆ ಲೂಟಿ ಮಾಡಿರೋದು. ನೋಡಿ, 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣವನ್ನ ನಗದು ಎಲ್ಲವನ್ನು ಕದ್ದು ಪರಾರಿಯಾಗಿದ್ದಾರೆ. ರಾಜ್ಕುಮಾರ್ ಎಂಬುವವರ ಮನೆಯಲ್ಲಿ ಕಳ್ಳತನ ಆಗಿದೆ. ಬೀದರ್ ತಾಲೂಕಿನ ಚಿದ್ರಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಅಲ್ಲಿ ಸ್ಥಳಕ್ಕೆ ಪರಿಶೀಲನೆ ಮಾಡೋದಕ್ಕೆ ಶ್ವಾನದಳ ಬೆರಳಚ್ಚು ತಜ್ಞರ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ಮದುವೆಗೆ ಅಂತ ಹೋಗಿದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಕಳ್ಳತನವನ್ನ ಮಾಡಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಮನೆ ಬೀಗವನ್ನ ಮುರಿದು ಕಳ್ಳತನ ಮಾಡಿರೋದು ಕಳ್ಳರು. 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನಾಭರಣಗಳು, ಅಲ್ಲಿದ್ದಂತಹ ಒಂದಷ್ಟು ಕ್ಯಾಶ್ ಎಲ್ಲವನ್ನೂ ಕೂಡ ದೋಚಿ ಎಸ್ಕೇಪ್ ಆಗಿದ್ದಾರೆ ಭೂಪ್ರು. ಪಾಟ್ಲಿ 10 ಗಂಟೆಗೆ ನಮ್ಮ ಸಡ್ಕೂರು ಲಾಡ್ಗಿನಲ್ಲಿ ಮದುವೆ ಇತ್ತು ಸರ್. ನಾನು ಮೊದಲು ಹೋದ್ ಸರ್ ಬೆಳಿಗ್ಗೆ. ಆನಂತರ ಏನಂದ್ರೆ ನಮ್ಮ ಮಗಳು ರಾತ್ರಿ ಆಗಿತ್ತು, ಅವ್ರು ಬರಲಿಕ್ಕೆ ಅವರು ಮಕ್ಕೊಂಡು ಸ್ವಲ್ಪ 1-2 ತಾಸಾಗಿಂದ ನಮ್ಮ ಮಗಳು ಮಗ ಬಂದಾರ ಸರ್. ಅಲ್ಲೆಲ್ಲ ಮದುವೆ ಮುಗಿಸ್ಕೊಂಡು ಪುನಃ ನಮ್ಮ ಮಗ ಕಾಲೇಜ್ಗೆ ಹೋಗಿದ್ವಿ. ಮಗ ಕಾಲೇಜ್ಗೆ ಹೋಯ್ತಾನ, ಬರಣಿಕೆ ಲಾಕ್ ಇರ್ತದೆ ಕೀಲಿ ಅಂಥೇಳಿ ಆ ಮಗ ಬರಣಿಕೆ ಅವ್ನು 8:30 ಬರ್ತಾನೆ. ನಾ 8ಕ್ಕೆ ಕೀಲಿ ಹಾಕಿ ಬಂದ್ರೆ ಅವ ಎಲ್ಲಿ ಕೂಡ್ತಾನೆ ನಮ್ಮ ಮಗ ಅಂತ ನಮ್ಮ ಮನೆಗೆ ಬರಣಿಕೆ ಅನ್ನೋದಂದ್ರೆ ಲಾಕ್ ಮುಡ್ತಿ ಓಪನ್ ಇತ್ತು ರೀ. ಅದು ಒಮ್ಮೆಲೆ ನೋಡಣಿಕೆ ಒಳಗೆ ಹೋಗಣಿಕೆ ಎಲ್ಲ ಕಳ್ಳರು ಬಂದಾರ ಅಂದಪ್ಲಿ ಆಮೇಲೆ ಧಸ್ ಅಂತ ಅಂದು ಎಲ್ಲರಿಗೆ ಫೋನ್ ಮಾಡಿ ಸರ್. ಒಂದೇ ಸಲ ನನಗೆ ಲೋ BP ಆಯ್ತು ಸರ್. ನನಗೆ ಅದ್ರ ಬಾದ್ ನನ್ನ ಮಗ ಕಾಲೇಜಿಗೆ ಬಂದಮೇಲೆ ನಾವು ಭಾಳ ಹೇಳತ್ತು. 15 ತೊಲಿ ಗೋಲ್ಡ್ ಇತ್ತು ಸರ್. ಅದ್ರದಾಗ ಐಟಮ್ಸು ಪಾಟ್ಲಿ ಇತ್ತು ಸರ್, ಚೈನ್ ಸರ ಇತ್ತು, ನೆಕ್ಲೆಸ್ ಇತ್ತು ಸರ್, ಮತ್ತು ಮೆತ್ತಂದು ಉಂಗುರಿದ್ದು ರೀ, ಹಳ್ಳದ ಉಂಗುರಿದ್ದು. ಒಟ್ಟು ಟೋಟಲ್ 15 ತೊಲಿ ಬಂಗಾರ ಇತ್ತು ಸರ್. ಮತ್ತು ಚೈನ್ಸ್ ಇದು ಕಾಲಿಗೆ ಚೈನ್ ಭೀ ಒಯ್ದಾರೆ ಸರ್. ಬೆಳಿದ್ರಿ. ಮತ್ತು 1,50,000 ಅಮೌಂಟ್ ಇತ್ತು ರೀ. ಮತ್ತು ನಮ್ಮ ಮನೆಗೆ ನನ್ನ ಬಲ್ಲಿ ಗೊತ್ತಿಲ್ಲದಂತ ಸುಮ್ಮನೆ ಏನೋ ಜಮಾಸ್ಕೊಂಡ್ರೆ ಅಂತ ಈಗಲ್ತಾರ 12-13 ಸಾವಿರ ಅವರು ಗೊತ್ತಿಲ್ಲ ಅದು ಭೀ ಹೋಯ್ತಾರೆ ಸರ್. ಅದು ನಾನು ನನ್ನ ಕಸುಬು ಏನದ ಸರ್, ನಾನು ಅಗ್ರಿಕಲ್ಚರ್ ಅದ ಸರ್ ನಂದು. ಬಟ್ ನಾನು ಒಂದು 8-10 ತೊಲಿ ಬಂಗಾರ ಪೈಲೆ ತೊಗೊಂಡಿದ್ದೆ ಸರ್. ಈಗ ಮತ್ತು ರೇಟ್ ಹೆಚ್ಚಾಗ್ಯದಂತ ಮತ್ತು ತೊಗೊಂಡು ಅದು ಏನಾರ ರೀಸೆಂಟ್ ಏನಾರ ಒಂದು ಕೆಡ ಆಗ್ತದೆ ಅಂತ ತೊಗೊಂಡಿದ್ದು ಸರ್. ಅದು ಮತ್ತು ನಾವು ಒಂದು ತಿಂಗಳೇ ಸರ್ ಬ್ಯಾಂಕಿನಕ್ಕಿಂದ ಬಿಡಿಸ್ಕೊಂಡು ಬಂದೆ ಸರ್. ಅದು ಇವಾಗ ಏನಾರ ಮಾರಿ ನಾನು ಒಂದು ಜಮೀನು ಖರೀದಿ ಮಾಡಿದ ರಿಜಿಸ್ಟರಿ ಮಾಡಿದ್ರಿ 4 ದಿನದಾಗ ಸರ್. ಅದ್ರ ಕಡೆಯಿಂದ ತಾವು ದಯ ಮಾಡಿ ಏನು ಮಾಡ್ತೀರಿ ಸರ್, ದಯ ತೋರಿ ತಾವು ಕರುಣ ಮಾಡಿ ಸರ್. ಇಲ್ದ್ರೆ ನಾವು ಭಾಳ ಸರ್. ಪೊಲೀಸ್ದವ್ರು ಬಂದು 100ಕ್ಕೆ 100 ನಮ್ಗೆ ಭರವಸೆ ಕೊಟ್ಟರು ಸರ್. ನಾವು ಬಿಡ್ತೀವಿ, ಬಿಡಲೇವು.